ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನವಂಬರ್ 5, 2024 US ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಕಮಲಾ ಹ್ಯಾರಿಸ್ ಅವರು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ರಿಪಬ್ಲಿಕನ್ ಪಾರ್ಟಿಯಿಂದ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಈ ಎಲೆಕ್ಷನ್? ಭಾರತದ ಆರ್ಥಿಕತೆ ಮೇಲೆ ಏನು ಪರಿಣಾಮ ಬೀರುತ್ತೆ? ಕಮಲಾ ಹ್ಯಾರಿಸ್ ಅವ್ರು ಗೆದ್ದರೆ ಒಳ್ಳೆಯದಾ ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರು ಗೆದ್ದರೆ ಒಳ್ಳೆಯದಾ? ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ ನಮ್ಮ ಭಾರತದ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ. ಇವರಿಬ್ಬರಲ್ಲಿ ಯಾರೇ ಬಂದ್ರೂ ಈ ವಿಷಯಗಳಿಗೆ ಎಷ್ಟು ಪ್ಲಸ್ ಆಗ್ಬೋದು ಅಥವಾ ಎಷ್ಟು ಮೈನಸ್ ಆಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಡಿಸ್ಕಷನ್ ಮಾಡೋವಂಥ ವಿಷಯಗಳೇನಿದೆ, ಇದು ಹೀಗೇ ಸ್ಟಾಗ್ನೆಂಟಾಗಿ ಇರಲ್ಲ, ಬದಲಾವಣೆಗಳಾಗಬಹುದು. ಯಾಕಂತಂದರೆ ಇದು ಯಾವುದು ಸ್ಟಾಗ್ನೆಂಟಾಗಿರಲ್ಲ, ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಇದು ಒಂದೇ ನಿರ್ಧಾರಕ್ಕೆ ಬರದ ಹಾಗೆ ಏನು ಆಗಬಹುದು ಅನ್ನೋದರ ಒಂದು 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 ಅನಾಲಿಸಿಸ್ನ ನಾವು ಇದರಲ್ಲಿ ಮಾಡಬಹುದು. ಬನ್ನಿ, ಈ ವಿಡಿಯೋದಲ್ಲಿ ಆ ವಿಷಯಗಳ ಬಗ್ಗೆ ಡಿಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ, ಏನೇನು ಪ್ಲಸ್ ಆ್ಯಂಡ್ ಮೈನಸ್ ಆಗ್ಬೋದು ಅಂತಂದೇಳಿ. ಇಲ್ಲಿ ನಾವು 2 ಕಾಲಮ್ಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಒಂದರಲ್ಲಿ ಕಮಲಾ ಹ್ಯಾರಿಸ್ ಅವರು ಈಗ ಆಲ್ರೆಡಿ ಅವ್ರದ್ದು ಬೈಡನ್ ಸರ್ಕಾರ ಹಿಂದೆ ಇತ್ತು. ಸೊ ಹಾಗಾಗಿ ಅವರಿದ್ದಾಗ ಏನೇನು ಪಾಲಿಸಿಗಳು ಕಂಟಿನ್ಯೂ ಆಗಬಹುದು, ಹಾಗೆಯೇ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮುಂದೆ ಬಂದರೆ ಏನೆಲ್ಲ ಪಾಲಿಸಿಗಳು ಅಥವಾ ಏನೇನು ವಿಷಯಗಳಿದ್ದಾವೆ ಅವುಗಳು ಚೇಂಜ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸ್ ನಾವು ಇದರಲ್ಲಿ ಮಾಡೋಣಂತೆ. ಸೊ ಟ್ರೇಡ್ ಪಾಲಿಸಿ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಟ್ರೇಡ್ ಪಾಲಿಸಿ ಅಂತಂದರೆ 2 ದೇಶಗಳು ವ್ಯಾಪಾರ ಮಾಡೋವಂಥದ್ದು. ಸೊ ಒಂದು ದೇಶದಿಂದ ಇನ್ನೊಂದು ದೇಶದ ಜೊತೆಗೆ ನಾವು ವ್ಯಾಪಾರ ಏನು ಮಾಡ್ತೀವಿ, ಸೊ ಅದಕ್ಕೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು, ರೆಸ್ಟ್ರಿಕ್ಷನ್ಗಳನ್ನು, ರೂಲ್ಸ್ಗಳನ್ನು ಹಾಕ್ಕೊಂಡಿರ್ತೀವಿ. ಸೊ ಅದಕ್ಕೆ ನಾವು ಟ್ರೇಡ್ ಪಾಲಿಸಿ ಅಂತ ಕರಿತೀವಿ. ಸೊ ಆ ಪಾಲಿಸಿ ಬಗ್ಗೆ ಮಾತಾಡೋಣ. ಸೊ US ಮತ್ತು ಭಾರತದ ಒಂದು ಏನು ಟ್ರೇಡ್ ಪಾಲಿಸಿ ಏನಿದೆ ಈಗ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಒಂದು ವೇಳೆ ಏನಾದರೂ ಕಮಲಾ ಹ್ಯಾರಿಸ್ ಸರ್ಕಾರ ಅಂದರೆ ಬೈಡನ್ ಸರ್ಕಾರ ಏನಿತ್ತು, ಮತ್ತೇನಾದರೂ ಕಮಲಾ ಹ್ಯಾರಿಸ್ ಅವರು ಬಂದರು ಅಂತಂದರೆ, ಅಂದರೆ ಬೈಡನ್ ಸರ್ಕಾರನೇ ಡೆಮೊಕ್ರೆಟಿಕನ್ ಪಾರ್ಟಿ ಏನಿದೆ ಅದೇ ಏನಾದರೂ ಮುಂದುವರಿತು ಅಂತಂದರೆ, ಅದೇ ಏನಾದರೂ ಈ ವರ್ಷ ಗೆಲ್ತು ಅಂತಂದರೆ, ಸೊ ಏನು ಆಗಬಹುದು ಟ್ರೇಡ್ ಪಾಲಿಸಿಲಿ ಅಂತ ನೋಡೋದಾದರೆ, ದ ಕರೆಂಟ್ ಪಾಲಿಸಿ ಇಸ್ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಸ್ಟೇಬಲ್ ಆ್ಯಂಡ್ ಸಪೋರ್ಟಿವ್ ಆಫ್ ಇಂಡಿಯಾಸ್ ಟ್ರೇಡ್ ಇಂಟ್ರೆಸ್ಟ್ ವಿತ್ ನೋ ಸಿಗ್ನಿಫಿಕೆಂಟ್ ಚೇಂಜಸ್ ಆ್ಯಂಟಿಸಿಪೇಟೆಡ್. ಸೊ ಯಾವುದೇ ರೀತಿಯ ಟ್ರೇಡ್ ಬದಲಾವಣೆ ಅಂದರೆ ಟ್ರೇಡ್ ಪಾಲಿಸಿ ಏನಿದೆ ಚೇಂಜ್ ಆಗುವಂಥ ಲಕ್ಷಣಗಳನ್ನು ತುಂಬ ಡ್ರಾಸ್ಟಿಕ್ಕಾಗಿ ಏನೇ ಚೇಂಜಸ್ ಆಗದೇ ಇರೋ ಥರ ಏನು ಇದೆ ಸ್ಟಾಗ್ನೆಂಟಾಗಿ ಅದೇ ಒಂದು ಮುಂದುವರ್ಕೊಂಡು ಹೋಗಬಹುದು ಅಂತ ಒಂದು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಂದರೆ ಏನಾಗ್ಬೋದು? ಸೊ ಟ್ರೇಡ್ ಪಾಲಿಸಿ ಅಲ್ಲಿ ನೋಡೋದಾದರೆ, ಗ್ಲೋಬಲ್ ಟ್ರೇಡ್ ಮೇ ಫೇಸ್ ಡಿಸ್ರಪ್ಷನ್ ಬಟ್ ದಿಸ್ ಕುಡ್ ಕ್ರಿಯೇಟ್ ಚಾನ್ಸ್ ಫಾರ್ ಇಂಡಿಯಾ ಟು ಟೇಕ್ ಓವರ್ ಚೈನೀಸ್ ಇಂಪೋರ್ಟ್ಸ್ ಇನ್ ದಿ US ಮಾರ್ಕೆಟ್ಸ್. ಕೋವಿಡ್ ಟೈಮಲ್ಲೆಲ್ಲ ಡೊನಾಲ್ಡ್ ಟ್ರಂಪ್ ಅವರ ಒಂದು ಕೋವಿಡ್ ಬಂದಾಗ ಚೀನಾನವರು ತುಂಬ ಕಟುವಾಗಿ ಟೀಕಿಸ್ತಾ ಇದ್ರು. ಅಂದರೆ ಚೀನಾನ ಟಾರ್ಗೆಟಾಗಿ ಇದನ್ನು ಮಾಡ್ತಾಯಿದ್ರು. ಸೊ ಚೀನಾನ ತುಂಬ ಒಂದು ಅದರ ಬಗ್ಗೆ ಹೇಟ್ ಸ್ಪೀಚ್ಗಳನ್ನು ಕೊಡ್ತಾಯಿದ್ರು. ಇದನ್ನೆಲ್ಲ ನೋಡೋದಾಯಿತು ಅಂತಂತಂದರೆ, ಸೊ US ಅಲ್ಲಿ ಆಲ್ರೆಡಿ ಚೀನಾದ ಒಂದು ಇಂಪೋರ್ಟ್ಸು ತುಂಬಾ ಇದೆ. ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಂತು ಅಂತಂದರೆ, ಸೊ ಇದು ಚೀನಾದ ಒಂದು ಇಂಪೋರ್ಟ್ ಏನಿದೆ ಅದರ ಒಂದು ಬದಲಾವಣೆ, ಅಂದರೆ ಅದರ ಬದಲಿಗೆ ನಮ್ಮ ಭಾರತದ ಒಂದು ಆ ಜಾಗವನ್ನು ಭಾರತವನ್ನು ಆಕ್ಯುಪೈ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ದ ಕಂಪೋನೆಂಟ್ ಆ್ಯನ್ಯುವಲ್ ಗ್ರೋತ್ ರೇಟ್ CAGR ಆಫ್ ಬೈಲ್ಯಾಟ್ರಲ್ ಟ್ರೇಡ್ ಡ್ಯೂರಿಂಗ್ ದಿ ಬೈಡನ್ ಅಡ್ಮಿನಿಸ್ಟ್ರೇಷನ್ ಸ್ಟ್ಯಾಂಡ್ಸ್ ಎಟ್ 9.2%. ಅಂದರೆ ಬೈಡನ್ ಅವರ ಸರ್ಕಾರ ಆಡಳಿತದಲ್ಲಿ ಇದ್ದಾಗ CAGR ಏನಿದೆ ಅರೌಂಡ್ ಅದು 9.2% ಒಂದು ಗ್ರೋತ್ನ ಕಂಡಿತ್ತು. ಸೊ ಬೈಲ್ಯಾಟ್ರಲ್ ಟ್ರೇಡ್ ಅಂತಂತಂದರೆ ಇಲ್ಲಿ ಆ 2 ದೇಶಗಳ ಒಪ್ಪಂದ, ಅಂದರೆ ಯಾವುದೇ ಮೂರನೇ ದೇಶ ಇಲ್ಲದೇ 2 ದೇಶಗಳಿಂದ ಒಪ್ಪಂದ ಮಾಡ್ಕೊಂಡಿರ್ತವೆ, ಅದಕ್ಕೆ ಬೈಲ್ಯಾಟ್ರಲ್ ಟ್ರೇಡ್ ಅಂತ ಕರೀತಾರೆ. ಸೊ ಬೈಲ್ಯಾಟ್ರಲ್ ಟ್ರೇಡ್ CAGR ಎಟ್ 7.5% ಡ್ಯೂರಿಂಗ್ ಡೊನಾಲ್ಡ್ ಟ್ರಂಪ್ ಟರ್ಮ್, ಅಂದರೆ 2017, 18, 19ರಲ್ಲಿ ಬಿಡನ್ ಸರ್ಕಾರ ಇತ್ತು. ಆ ಒಂದು ಸಮಯದಲ್ಲಿ ಒಂದು ಗ್ರೋತ್ ರೇಟ್ ನೋಡಿದ್ರೆ 7.5 ಇದೆ. ಸೊ ಅಲ್ಲಿ ಸ್ವಲ್ಪ ಕೋವಿಡ್ ಬಂದಾಗ ಏನಾದರೂ ಒಂದು ಸ್ವಲ್ಪ ಡ್ರಾಪ್ ಆಗಿರಬಹುದು ಈ ಒಂದು ವಿಚಾರದಲ್ಲಿ. 7.5 ನಮಗೆ ನೋಡೋದು ಸಿಗ್ತಾ ಇದೆ. ಈಗ ನಾವು ನೋಡ್ತಾ ಇರೋದು ಇಮಿಗ್ರೇಷನ್ ಪಾಲಿಸಿ. ಸೊ ಇಮಿಗ್ರೇಷನ್ ಪಾಲಿಸಿ ನಾವು ನೋಡೋದಾದರೆ ಬಿಡನ್ ಸರ್ಕಾರದ ಅವಧಿಯಲ್ಲಿ supports increasing skilled worker visas such as H1B. The approval rates for H1B visas reached 98% under Biden in FY21, the highest level in more than 10 years. ಅಂದರೆ 10 ವರ್ಷದಲ್ಲಿ ಹೈಯೆಸ್ಟು 98% H1B ವೀಸಾಗಳಿಗೆ ಅನುಮೋದನೆಯನ್ನು ಕೊಡಲಾಗಿತ್ತು ಒಂದು ಬಿಡನ್ ಅವರ ಸರ್ಕಾರದಲ್ಲಿ. ಅದೇ ನಾವು ಇವರ ಒಂದು ಡೊನಾಲ್ಡ್ ಟ್ರಂಪ್ ಅವರ ಅದಕ್ಕೂ ಮುಂಚೆ ಇದ್ದಂಥ ಡೊನಾಲ್ಡ್ ಟ್ರಂಪ್ ಅವರ ಒಂದು ಇಮಿಗ್ರೇಷನ್ ಪಾಲಿಸಿ ನೋಡೋದಾದರೆ, plans to make immigration rules stricter are leading to fewer H1B visas. During Trump's time, approval dropped in 2017 and 2018 but bounced back in 2019 and 2020. ಸೊ ಅಂತಂದರೆ ಇಮಿಗ್ರೇಷನ್ ರೂಲ್ಸ್ಗಳನ್ನ ಸ್ಟ್ರಿಕ್ಟ್ ಮಾಡಿದರು ಅಂತಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ H1B ವೀಸಾಗಳು ಸಿಗೋದು ಸಹಿತ ತುಂಬ ಕಡಿಮೆ ಆಗುತ್ತೆ, ಅಪ್ರೂವಲ್ ತುಂಬ ಕಡಿಮೆ ಸಿಗೋ ಸ್ಟಾರ್ಟ್ ಆಗುತ್ತೆ ರೂಲ್ಸ್ಗಳು ಸ್ಟ್ರಿಕ್ಟ್ ಆದಾಗ. ಸೊ ಇದರಿಂದ
ಒಂದು H1B ವೀಸಾ ಏನಿದೆ ಒಂದು ನಮಗೆ ಡ್ರಾಪ್ ನೋಡೋಕ್ಕೆ ಸಿಗಬಹುದು. ಬಟ್ 2017-18ರಲ್ಲಿ ಡ್ರಾಪ್ ಆಗಿತ್ತು. ಬಟ್ 19 ಮತ್ತು 2020ರಲ್ಲಿ ಇದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಆ ವಿಚಾರದಲ್ಲಿ ನೋಡೋದಾದರೆ ಅದರ ಅರ್ಥ ಆಲ್ಮೋಸ್ಟು ಮತ್ತು ಬೌನ್ಸ್ ಬ್ಯಾಕ್ ಆಗಿದೆ ಅಂತ ನೋಡೋದಾದರೆ ಒಂದು ಆ್ಯಾವ್ರೇಜ್ 2ರಲ್ಲೂ ಒಂದು ಇಮಿಗ್ರೇಷನ್ ಪಾಲಿಸಿ ಇದೆ. ಸ್ವಲ್ಪ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಮೇ ಬಿ ಏನಾದರೂ ಇಮಿಗ್ರೇಷನ್ ಪಾಲಿಸಿ ಸ್ವಲ್ಪ ಸ್ಟ್ರಿಕ್ಟ್ ಆಗೋ ಥರ ಕಾಣುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದರ ಒಂದು ಇಂಪ್ಲಿಕೇಶನ್ಸ್ ಏನಾಗ್ಬೋದು. ಸೊ ಪಾಸಿಟಿವ್ ಫಾರ್ ಇಂಡಿಯನ್ IT ಸರ್ವಿಸ್ ಆ್ಯಂಡ್ GCC ಎಕ್ಸ್ಪೋರ್ಟ್ಸು. ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದಲ್ಲಿ ಇಮಿಗ್ರೇಷನ್ ಪಾಲಿಸಿದು ಒಂದು ಇಂಪ್ಲಿಕೇಶನ್ಸ್ ನೋಡೋದಾದರೆ ಸ್ಟ್ರಿಕ್ಟರ್ ಎಜುಕೇಷನ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಮೇ ಇಂಪ್ಯಾಕ್ಟ್ ಅನ್ಸ್ಕಿಲ್ಡ್ ವರ್ಕರ್ಸ್ ಬಟ್ ಇಟ್ ಈಸ್ ಅನ್ಲೈಕ್ಲಿ ಟು ಅಫೆಕ್ಟ್ IT ಸರ್ವಿಸ್ ಆ್ಯಂಡ್ GCC ಎಕ್ಸ್ಪೋರ್ಟ್ಸ್. ಸೊ ಅನ್ಸ್ಕಿಲ್ಡ್ ವರ್ಕರ್ಸಿಗೆ ಇದು ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಬಹುದು ಈ ಒಂದು ವೀಸಾ ಸಿಗೋದ್ರ ಬಗ್ಗೆ. ಬಟ್ IT ಸರ್ವೀಸು ಮತ್ತು GCC ಎಕ್ಸ್ಪೋರ್ಟ್ಸ್ ಅಂತ ಒಂದು ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದರ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಸೊ ನಾವು ನೆಕ್ಸ್ಟ್ ಟಾಪಿಕ್ನಲ್ಲಿ ನೋಡೋದಾದರೆ ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟ್. ಕಮಲಾ ಹ್ಯಾರಿಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕೀಪ್ ಪ್ರಮೋಟಿಂಗ್ ರಿನ್ಯೂಯಬಲ್ ಎನರ್ಜೀಸ್ ಟು ಕಟ್ ಡೌನ್ ಆನ್ ಫಾಸಿಲ್ ಫ್ಯೂಲ್ಸ್. This could advance the US-India Climate and Clean Energy Agenda 2030 partnership, which has raised $2 billion in PPP clean energy funding to help India with its energy shift and renewable targets ಅಂತ. ಸೊ ಕಮಲಾ ಹ್ಯಾರಿಸ್ ಅವರ ಬೈಡನ್ ಅವರ ಸರ್ಕಾರ ಅವಧಿಯಲ್ಲಿ ಈ ಒಂದು 2030 ಒಂದು ಅಜೆಂಡಾ ಏನಿತ್ತು ಕ್ಲೀನ್ ಎನರ್ಜಿ ಅಂತಂದೇಳಿ ಒಂದು ಅಜೆಂಡಾ ಏನಿದೆ 2030ಯಲ್ಲಿ ಒಂದು ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ $2 ಬಿಲಿಯನ್ ರೈಸ್ ಮಾಡಿದ್ದಾರೆ. PPP ಅಂತಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದೇಳಿ. ಸೊ ಕ್ಲೀನ್ ಎನರ್ಜಿ ಅಂದರೆ ಫಾಸಿಲ್ ಫ್ಯೂಲ್ ಅಂತಂದರೆ ಈಗ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ಕೋಲ್ ಯೂಸ್ ಮಾಡ್ಕೊಂಡು ಮಾಡೋದಾಗಿರ್ಬೋದು, ಅಥವಾ ಪೆಟ್ರೋಕೆಮಿಕಲ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಅಂದರೆ ಇದರ ಬಳಕೆಗಳನ್ನು ಕಡಿಮೆ ಮಾಡಿ, ಅಂದರೆ ಈಗ ವಿಂಡ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ವಿಂಡ್ ವಿದ್ಯುತ್ ಉತ್ಪಾದನೆ ಆಗಲಿ, ಜಲ ವಿದ್ಯುತ್ ಆಗಲಿ ಅಥವಾ ಸೋಲಾರ್ ವಿದ್ಯುತ್ ಆಗಲಿ. ಸೊ ಈ ಥರದ ಒಂದು ಇದಕ್ಕೆ ಕ್ಲೀನ್ ಎನರ್ಜಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಅದೊಂದು $2 ಬಿಲಿಯನ್ ಅವರು ರೈಸ್ ಮಾಡಿದ್ದಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ. ಅದೇನಾದರೂ ಎನರ್ಜಿ ಮತ್ತು ಎನ್ವಿರಾನ್ಮೆಂಟು ಇದರಲ್ಲಿ ನೋಡೋದಾದರೆ ಡೊನಾಲ್ಡ್ ಟ್ರಂಪ್ ಅವರು ಅವಧಿಗೆ ನೆಕ್ಸ್ಟಿಗೆ ಏನಾದರೂ ಬಂದರೆ, ಸೊ ಅವರು ಮೇ ಬಿ ಟ್ರಂಪ್ ಸಪೋರ್ಟ್ಸ್ ಬಂದರೆ ಏನಾಗ್ಬೋದು ಅಂತ ನೋಡೋದಾದರೆ, Trump supports increasing oil and gas drilling on federal lands. This policy resulted in a 36% rise in US oil production from 2016 to 2019. The average crude oil price during Trump's time were 25% lower than those under Biden. ಇಲ್ಲಿ ನೋಡೋದಾದರೆ ಫೆಡರಲ್ ಲ್ಯಾಂಡ್ಸ್ ಅಂತಂದರೆ ಗೌರ್ನಮೆಂಟಲ್ ಲ್ಯಾಂಡ್, ಅಮೆರಿಕದ ಗೌರ್ನಮೆಂಟ್ ಲ್ಯಾಂಡ್ ಏನಿದೆ ಅದಕ್ಕೆ ಫೆಡರಲ್ ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಸೊ ಒಂದು ಅಂದರೆ ಅದನ್ನು ತುಂಬ ಪ್ರಮೋಟ್ ಮಾಡ್ಬೋದು ಡೊನಾಲ್ಡ್ ಟ್ರಂಪ್ ಅವರು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಈಗ ಅಲ್ಲಿಂದ ಅದನ್ನು ಅವ್ರು ಪ್ರಮೋಟ್ ಮಾಡ್ತಾರೆ ಅಂತಂದರೆ ಅಲ್ಲಿಯ ಒಂದು ರೆವೆನ್ಯೂ ಗೌರ್ಮೆಂಟಿಗೆ ಹೆಚ್ಚಿಗೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಗೌರ್ಮೆಂಟ್ ರೆವೆನ್ಯೂ ಹೆಚ್ಚಿಗೆ ಆದಂಗೆ ಅವರು ಅದನ್ನು ಸುಮಾರು ಇದಕ್ಕೆ ಬಳಸ್ಕೋಬೋದು. ಸೊ ಹಾಗಾಗಿ ಅದನ್ನು ಜಾಸ್ತಿ ಪ್ರಮೋಟ್ನ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಲಾಸ್ಟ್ ಕಂಪೇರ್ ಮಾಡಿದರೆ, ಅಂದರೆ ಬೈಡನ್ ಸರ್ಕಾರ ಕಂಪೇರ್ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸರ್ಕಾರದಲ್ಲಿ 25% ಅಷ್ಟು ಒಂದು ಕಡಿಮೆ ಇತ್ತು ಕ್ರೂಡ್ ಆಯಿಲ್ನ ಒಂದು ಪ್ರೈಸು ಅಂತ ನಮಗೆ ಒಂದು ಡೇಟಾದಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ಇದರಿಂದ ಇಂಡಿಯಾದ ಮೇಲೆ ಏನು ಇಂಪ್ಲಿಕೇಶನ್ ಆಗುತ್ತೆ ಕಮಲಾ ಹ್ಯಾರಿಸ್ ಅವರ ಒಂದು ಗೌರ್ಮೆಂಟ್ ಬಂದರೆ. ಸೊ ಕಮಲಾ ಹ್ಯಾರಿಸ್ ಪಾಲಿಸೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಸಪೋರ್ಟ್ ಇಂಡಿಯಾಸ್ ಎಫರ್ಟ್ಸ್ ಟು ಪ್ರಮೋಟ್ ರಿನ್ಯೂಬಲ್ ಎನರ್ಜಿ ಆ್ಯಂಡ್ ಡಿಕ್ರೀಸ್ ರಿಲಯನ್ಸ್ ಆನ್ ಫಾಸಿಲ್ ಫ್ಯೂಲ್. ಸೊ ಆವಾಗಲೇ ಹೇಳಿದಾಗೇ ಈ ಕ್ರೂಡ್ ಆಯಿಲ್ ಆಗಲಿ ಅಥವಾ ಕೋಲ್ ಆಗಲಿ ಇದನ್ನು ಬಳಸ್ಕೊಂಡು ಎನರ್ಜಿನ ಅಂದರೆ ವಿದ್ಯುತ್ ಉತ್ಪಾದನೆ ಇದನ್ನೆಲ್ಲ ಏನಾಗುತ್ತೆ, ಇದನ್ನು ಕಡಿಮೆ ಮಾಡಿ ಕ್ಲೀನ್ ಎನರ್ಜಿಗೆ ಹೋಗೋದು ಕಡೆ ಅವರೊಂದು ಒತ್ತನ್ನು ಕೊಡ್ತಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರು ಬಂದು ಅಂತಂದರೆ ಡಿಕ್ರೀಸಿಂಗ್ ಗ್ಲೋಬಲ್ ಪ್ರೈಸ್ ಆಫ್ ಕ್ರೂಡ್ ಆಯಿಲ್ ಆ್ಯಂಡ್ ಗ್ಯಾಸ್ ಆರ್ ಬೆನಿಫಿಷಿಯಲ್ ಫಾರ್ ಕಂಟ್ರಿ ಲೈಕ್ ಇಂಡಿಯಾ ದಟ್ ರಿಲೈಸ್ ಆನ್ ಇಂಪೋರ್ಟ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 90% ಅಥವಾ 100% ಆಫ್ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ನ ಮಾಡ್ಕೊಳ್ತೀವಿ. ಹಾಗಾಗಿ ನಮಗೆ ಕ್ರೂಡ್ ಆಯಿಲು ಕಡಿಮೆ ದರದಲ್ಲಿ ಸಿಕ್ಕರೆ ತುಂಬ ಒಳ್ಳೆಯದು. ಸೊ ನಾವು ಯುಕ್ರೇನ್ ಇದೆಲ್ಲ ಆದಾಗೆಲ್ಲ ನೋಡ್ತಾ ಇರ್ಬೋದು, ನಾವು ರಷ್ಯಾದಲ್ಲಿ ತುಂಬ ಕಡಿಮೆ ರೇಟಿಗೆ ಕ್ರೂಡ್ ಆಯಿಲ್ನ ತೊಗೊಳ್ತಾ ಇದ್ವಿ. ಸೊ ಕ್ರೂಡ್ ಆಯಿಲ್ ಕಡಿಮೆ ಸಿಗೋದ್ರಿಂದ ನಿಮಗೆ ತುಂಬ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ದೇಶದ ಎಕಾನಮಿಕ್ ಗ್ರೋತ್ ಆಗೋದಕ್ಕೆ. ಯಾಕಂದರೆ ಒಂದು ಕ್ರೂಡ್ ಆಯಿಲಿಂದ ನೀವು ಪೆಟ್ರೋಕೆಮಿಕಲ್ಸ್ ಪ್ರಾಡಕ್ಟ್ಸಿಂದ ಹಿಡಿದ್ಬಿಟ್ಟು ಪೆಟ್ರೋಲ್, ಡೀಸೆಲ್, ಆಬ್ವಿಯಸ್ಲಿ ನಮ್ಗೆ ಗೊತ್ತು ಡೀಸೆಲ್ ಪ್ರೈಸ್ ರೇಟ್ ಜಾಸ್ತಿ ಆಗ್ತಿದ್ದಾಗೇ ಏನಾಗುತ್ತೆ, ನಮ್ಮ ದಿನ ಬಳಕೆ ವಸ್ತುಗಳ ಪ್ರೈಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇಟ್ಸ್ ಅ ಡಾಮಿನೋ ಎಫೆಕ್ಟ್. ಅಂದರೆ ಒಂದು ಪ್ರೈಸಲ್ಲಿ ನಿಮಗೆ ಕ್ರೂಡ್ ಆಯಿಲ್ ಅಥವಾ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂದ ತಕ್ಷಣ ಏನಾಗುತ್ತೆ, ತರಕಾರಿಗಳ ಒಂದು ಅಥವಾ ನಾವು ತೊಗೊಳ್ಳೋಂಥ ರೇಷನ್ ಆಗಿರೋ ಪ್ರತಿಯೊಂದು ಪ್ರೈಸ್ ಜಾಸ್ತಿ ಆಗುತ್ತೆ, ನಾವು ಜಾಸ್ತಿ ದುಡ್ಡನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಕ್ರೂಡ್ ಆಯಿಲ್ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಪ್ರೈಸ್ ತುಂಬ ಡ್ರಾಪ್ ಆಗುತ್ತೆ ಅನ್ನೋದಾದರೆ ನಮ್ಮ ದೇಶದ ಗ್ರೋತಿಗೆ, ನಮ್ಮ ಒಂದು ಗ್ರೋತ್ಗೂ ತುಂಬ ಇದು ಹೆಲ್ಪ್ ಆಗುತ್ತೆ.
ಸೊ ಡಿಫೆನ್ಸಲ್ಲಿ ನೋಡೋದಾದರೆ ಇಂಫಾಸಿಸ್ ಆನ್ ಬಿಲ್ಡಿಂಗ್ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಟು ಬ್ಯಾಲೆನ್ಸ್ ಚೀನಾಸ್ ಇನ್ಫ್ಲೂಯೆನ್ಸ್ ಸೌತ್ ಏಷ್ಯಾ ವಿತ್ ಪ್ರಾಜೆಕ್ಟ್ ಸಚ್ ಆಸ್ ಇಂಡಸ್ ಎಕ್ಸ್. ಸೊ ಈಗ ಆಲ್ರೆಡಿ ಇಂಡಸ್ ಅಂದರೆ ಇಂಡಿಯಾ ಮತ್ತು ಯು ಎಸ್ ಅಂತಂದೇಳಿ, ಇದರ ಒಂದು ಸಹಾಯದೊಂದಿಗೆ ಅಂದರೆ ಸೌತ್ ಏಷ್ಯಾದಲ್ಲಿ ಏನು ಇಂಡಿಯನ್ ಓಷನ್ ಏನಿದೆ ಇದರಲ್ಲಿ ಚೀನಾದ ಒಂದು ಪ್ರಾಬಲ್ಯತೆ ಏನಿದೆ ಅದನ್ನು ಕಡಿಮೆ ಮಾಡಿ ಅಥವಾ ಪ್ರಾಬಲ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಸೌತ್ ಏಷ್ಯಾದಲ್ಲಿ ಒಂದು ಡಾಮಿನೆನ್ಸು ಇರಬೇಕು ಅನ್ನೋದಕ್ಕೋಸ್ಕರ ಒಂದು ಈ ಇಂಡಸ್ಸು ಒಂದು ಪಾರ್ಟ್ನರ್ಶಿಪ್ನ ಯು ಎಸ್ ಜೊತೆಗೆ ಮಾಡ್ಕೊಂಡಿದ್ದಾರೆ. ಬೈಡನ್ ಆ್ಯಂಡ್ ಹ್ಯಾರಿಸ್ ಹೈಲೈಟೆಡ್ ದಿ ಇಂಪಾರ್ಟೆನ್ಸ್ ಆಫ್ ಶೇರಿಂಗ್ ಟೆಕ್ನಾಲಜಿ, ವರ್ಕಿಂಗ್ ಟುಗೆದರ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಕನೆಕ್ಟಿಂಗ್ ಸಪ್ಲೈ ಚೈನ್ಸ್. ದೇ ಆಲ್ಸೋ ಮೆನ್ಷನ್ ದಿ ಜಾಯಿಂಟ್ ಪ್ರೊಡಕ್ಷನ್ ಆಫ್ GE ಎಂಜಿನ್ಸ್ ಫಾರ್ ದಿ ತೇಜಸ್ ಮಾರ್ಕ್ 2 ಫೈಟರ್ಸ್ ಡಿಸ್ಪ್ಯಾಟ್ ಸಿಗ್ನಿಫಿಕೆಂಟ್ ಡಿಲೇಸ್ ಇನ್ ಡೆಲಿವರಿ. ಕಮಲ್ ಹ್ಯಾರಿಸರ ಸರ್ಕಾರ ಬಂದರೆ ಸೊ ಆ ಡಿಫೆನ್ಸ್ ಸೆಕ್ಟರಲ್ಲಿ ಈಗ ನಮ್ಮ ತೇಜಸ್ ಮಾರ್ಕ್ 2 ಫೈಟರ್ಸ್ ಜೆಟ್ಸು ಮತ್ತು GE ಎಂಜಿನ್ಸ್ ಜಾಯಿಂಟ್ ವೆಂಚರಲ್ಲಿ ಪ್ರೊಡಕ್ಷನ್ನ ಮಾಡೋದಕ್ಕಾಗಲಿ ಟೆಕ್ನಾಲಜಿನ ಹಂಚ್ಕೊಳ್ಳೋದಕ್ಕಾಗಲಿ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಂದರೆ ಡಿಫೆನ್ಸಲ್ಲಿ ರೆಕಾಗ್ನೈಸ್ಡ್ ಫಾರ್ ಬ್ರಿಂಗಿಂಗ್ ಬ್ಯಾಕ್ ದಿ ಕ್ವಾಡ್ ಪಾರ್ಟ್ನರ್ಶಿಪ್ ಇನ್ 2017. ಸೊ ಅವ್ರೇನು ಕ್ವಾಡ್ ಅಂತಂದು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಕ್ವಾಡ್ ಅಂತಂದರೆ ಆಸ್ಟ್ರೇಲಿಯಾ, ಜಪಾನ್, ಇಂಡಿಯಾ, US. ಸೊ ಇವು ನಾಲ್ಕು ಒಂದು ಪಾರ್ಟ್ನರ್ಶಿಪ್ ಏನು ಮಾಡ್ಕೊಂಡಿದ್ದಾರೆ. ಸೊ ಅದನ್ನೇ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಅದನ್ನೇ ಒಂದು ಮೇಲೆ ಎತ್ತಿಡುವಂಥ ಒಂದು ಕೆಲಸ ಆಗಬಹುದು ಟ್ರಂಪ್ ಅವರ ಸರ್ಕಾರ ಬಂತು ಅಂತಂದರೆ. ಬೂಸ್ಟಿಂಗ್ ಇಂಡಿಯನ್ ಮಿಲಿಟರಿ ಸ್ಟ್ರೆಂತ್ ಥ್ರೂ ಆರ್ಮ್ ಸೇಲ್ಸ್ ಇನ್ಸ್ಟೆಡ್ ಆಫ್ ಜಾಯಿಂಟ್ ಪ್ರೊಡಕ್ಷನ್ ಲೈಕ್ ಅಪಾಚಿ ಆ್ಯಂಡ್ ಚಿನೋಕ್ ಹೆಲಿಕಾಪ್ಟರ್ಸ್ ರಿಸಲ್ಟೆಡ್ ಇನ್ 30% ರೈಸ್ ಇನ್ ಇಂಡಿಯಾಸ್ ಡಿಫೆನ್ಸ್ ಇಂಪೋರ್ಟ್ ಫ್ರಮ್ FY17 to FY20. ಕಮಲ್ ಹ್ಯಾರಿಸ್ ಅವರ ಸರ್ಕಾರ ಬಂತು ಅಂತಂದರೆ ಅವರು ಒಂದು ಜಾಯಿಂಟ್ ವೆಂಚರಲ್ಲಿ ಪ್ರೊಡಕ್ಷನ್ಸ್ ಮಾಡೋದಾಗಿರ್ಬೋದು ಅಥವಾ ಟೆಕ್ನಾಲಜಿ ಹಂಚ್ಕೊಳ್ಳೋದಾಗ್ಬೋದು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋಂಥ ಚಾನ್ಸಸ್ ಇದೆ. ಬಟ್ ಟ್ರಂಪ್ ಅವ್ರು ಬಂದಾಗ ಈಗ ಆಲ್ರೆಡಿ FY17-20 ಅಪಾಚಿ ಮತ್ತು ಚಿನೋಕ್ ಅವರ ಹೆಲಿಕಾಪ್ಟರ್ಸ್ಗಳು ಏನಿದೆ ನಮ್ಮ ಇಂಡಿಯನ್ ಮಿಲಿಟ್ರಿಗೆ ಏನು ಇದನ್ನು ಕೊಟ್ಟಿದ್ದಾರೆ 30% ಅದು ರೈಸ್ ಆಗಿದೆ. ಓಕೆ, ಸೊ ಅವ್ರ ಆರ್ಮ್ಸ್ನ ಅಂದರೆ ಈ ಒಂದು ಏನು ಹೆಲಿಕಾಪ್ಟರ್ಸ್ ಆಗಲಿ ಇದನ್ನು ಅವ್ರೇನು ಸೇಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಬೆನಿಫಿಟ್ ಆಗುವಂಥದ್ದು ಡೈರೆಕ್ಟಾಗಿ ಅದು US ಆಗುತ್ತೆ. ಸೊ ನಾವು ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಒಂದು ವೇಳೆ ಏನಾದರೂ ಆ ಟೆಕ್ನಾಲಜಿ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಮ್ಮಲ್ಲಿ ಅದೊಂದು ಪ್ರೊಡಕ್ಷನ್ ಆಯಿತು ಒಂದು ಜಾಯಿಂಟ್ ವೆಂಚರಲ್ಲಿ ಅಂತಂದರೆ ಇಲ್ಲಿರೋಂತಹ ಒಂದು ಜನರಿಗೆ ಅದೊಂದು ಕೆಲಸ ಸಿಗುತ್ತೆ, ಇಲ್ಲಿಯ ಅದರ ಒಂದು ಗ್ರೋತ್ ಆಗುತ್ತೆ, ನಮ್ಮ ಎಕಾನಮಿಗೆ ಒಂದು ಬೂಸ್ಟ್ ಸಿಕ್ಕಂಗೆ ಆಗುತ್ತೆ. ಡಿಫೆನ್ಸ್ನ ಒಂದು ಇಂಪ್ಲಿಕೇಶನ್ಸ್ನ ನಾವು ನೋಡೋದಾದರೆ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಆ್ಯಂಡ್ G7 is reshaping strategies, positioning India as a key part of the US plan in the Indo-Pacific region. ಸೊ ಇಂಡೋ-ಪೆಸಿಫಿಕ್ ರೀಸನ್ನಲ್ಲಿ ಇಂಡಿಯಾನೇ ಒಂದು ಮೇನ್ ಕೀ ಪಾರ್ಟಾಗಿ ತೋರಿಸುವಂಥದ್ದು. ಇಂಡೋ-ಪೆಸಿಫಿಕ್ ರೀಜನಲ್ಲಿ ಇಂಡಿಯಾನೇ ಒಂದು ಪ್ರಮುಖ ಏನೇ ಒಂದು ಕಾರ್ಯತಂತ್ರ ರೂಪಿಸಬೇಕಾದ್ರೆ ಇಂಡಿಯಾನ ಮುಂದೆ ತರುವಂಥದ್ದು ಕೆಲಸ ಆಗಿರ್ಬೋದು. ಮತ್ತು G7 ರೀಶೇಪಿಂಗ್ ಸ್ಟ್ರಾಟಜೀಸು ಅಂದರೆ G7 ಅಂತಂತಂದರೆ ಅದರಲ್ಲಿ ಯುರೋಪ್ ಕಂಟ್ರೀಸ್ ಬರ್ತಲ್ಲ, ಕೆನಡಾ, ಆಸ್ಟ್ರೇಲಿಯಾ, ಈ ಥರ ಯುನೈಟೆಡ್ ಕಿಂಗ್ಡಮ್, ಸೊ ಈ ಥರದ ಒಂದು ಅಮೆರಿಕನ್ಸ್ ಅಂದರೆ ಈ ಥರದ ಒಂದು ಯುರೋಪ್ ಕಂಟ್ರೀಸ್ಗಳೇನು ಬರುತ್ತೆ ಸೊ ಅದೆಲ್ಲ ಸೇರಿಬಿಟ್ಟು G7 ಒಂದು ರಾಷ್ಟ್ರಗಳಾಗುತ್ತೆ. ಸೊ ಅಲ್ಲಿ ಏನಾದರೂ ಒಂದು ಕೆಲವೊಂದು ಸ್ಟ್ರಾಟಜಿಗಳನ್ನ ರೀಶೇಪಿಂಗ್ ಮಾಡೋದಾಗಿರ್ಬೋದು, ಅದರಿಂದ ನಮ್ಮ ಭಾರತಕ್ಕೆ ಬೆನಿಫಿಟ್ಸ್ ಆಗೋಂಥ ಒಂದು ಸಾಧ್ಯತೆಗಳು ಸಿಗ್ಬೋದು. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ನಾವು ನೋಡಿದ್ರೆ ದ US ಪ್ಲಾನ್ಸ್ ಟು ಬೂಸ್ಟ್ ಕ್ವಾಡ್ ಆ್ಯಂಡ್ ಸಪೋರ್ಟ್ ಇಂಡಿಯಾ ಇನ್ ಸೌತ್ ಈಸ್ಟ್ ಏಷ್ಯಾ ಕುಡ್ ಲೀಡ್ ಟು ಬೆಟರ್ ಆಕ್ಸೆಸ್ ಟು ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಇಕ್ವಿಪ್ಮೆಂಟ್. ಕ್ವಾಡ್ನ ತುಂಬ ಬೂಸ್ಟ್ ಮಾಡಿದೆ ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ. ಸೊ ಇದರಿಂದ ಒಂದು ಏನು ಅಂತಂದರೆ ನಮಗೆ ಸ್ಪೇಸ್ ಟೆಕ್ನಾಲಜಿಲಿ ಮತ್ತು ಎಕ್ವಿಪ್ಮೆಂಟ್ಸಲ್ಲಿ ಡಿಫೆನ್ಸ್ ಇದರಲ್ಲಿ ಒಂದು ಒಳ್ಳೆಯ ನಮಗೆ ಭಾರತಕ್ಕೆ ಚಾನ್ಸ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಈಗ ನಾವು ಆಸ್ಟ್ರೇಲಿಯಾ ಆಗಿರ್ಬೋದು ಅಥವಾ ನಾವು ಈ ಕಡೆಗೆ ಜಪಾನ್ ನೋಡೋದಾಗಿರ್ಬೋದು, ಇವು ಟೆಕ್ನಾಲಜಿಲಿ ತುಂಬ ಮುಂದುವರೆದಿರೋಂತಹ ದೇಶಗಳು ಇವೆಲ್ಲ. ಸೊ ಹಾಗಾಗಿ ಡಿಫೆನ್ಸ್ ಸೆಕ್ಟರಲ್ಲಾಗಲಿ ಅಥವಾ ಸ್ಪೇಸ್ ಟೆಕ್ನಾಲಜಿಯಲ್ಲಾಗಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಗೋವಂಥ ಚಾನ್ಸಸ್ಸು, ಗ್ರೋತ್ ಆಗೋದಕ್ಕೆ ಸಿಗೋವಂಥ ಚಾನ್ಸಸ್ಸು ಒಂದು ನೋಡಬಹುದು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದಲ್ಲಿ. ಅದೇ ರೀತಿ ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ suggests increasing Medicare coverage and reducing medication cost by allowing the government to negotiate with drug companies. ಸೊ ಮೆಡಿಕೇರ್ ಕವರೇಜ್ ಲೈಕ್ ಇನ್ಶೂರೆನ್ಸ್ ಕವರೇಜ್ ಆಗಿರ್ಬೋದು, ಔಷಧಿಗಳ ಒಂದು ಕಾಸ್ಟ್ ಆಗಿರ್ಬೋದು, ಇದನ್ನು ಕಂಪನಿಗಳ ಜೊತೆ ಡೈರೆಕ್ಟಾಗಿ ಗೌರ್ನಮೆಂಟೇ ಅದರ ಒಂದು ಕಾಸ್ಟ್ನ ಕಡಿಮೆ ಮಾಡೋದ್ರ ಬಗ್ಗೆ ಏನಾದರೂ ಇಂಟರ್ವೆನ್ಷನ್ ಅಂದರೆ ಗೌರ್ಮೆಂಟೇ ಖುದ್ದಾಗಿ ವಹಿಸ್ಕೋಬೋದು ಈ ಒಂದು ವಿಚಾರದಲ್ಲಿ. ಅದೇ ನಾವು ಡೊನಾಲ್ಡ್ ಟ್ರಂಪ್ ಅವರ ಇದರಲ್ಲಿ ನೋಡಿದರೆ ಏಮ್ಸ್ ಟು ಮೇಕ್ ಮೆಡಿಕೇರ್ ಪ್ರೈವೇಟ್ ಅಂದರೆ ಮೆಡಿಕೇರ್ ಇದನ್ನು ಪ್ರೈವೇಟ್ ಮಾಡೋವಂಥದ್ದು
ಲೆಸ್ಸನ್ ಗೌರ್ಮೆಂಟ್ ಕಂಟ್ರೋಲ್ ಓವರ್ ಡ್ರಗ್ ಪ್ರೈಸು, ಅಂದರೆ ಈಗ ನಾವು ಔಷಧಿಗಳ ಬೆಲೆನ ದೇಶದ ಗೌರ್ಮೆಂಟ್ ನಿರ್ಧಾರ ಮಾಡೋದಕ್ಕಿಂತ ಕಂಪ್ನಿಗಳೇ ನಿರ್ಧಾರ ಮಾಡೋದಕ್ಕೆ ಒಂದು ಸ್ವಾತಂತ್ರ್ಯ ಕೊಡುವಂಥದ್ದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಸೊ ಕಂಪ್ನಿಗಳು ಅವರದಾದ ಒಂದು ಸ್ಟ್ರಾಟಜಿ ಮೇಲೆ ಮಾಡ್ತಾಯಿರ್ತಾರೆ. ಯಾವ ಪ್ರೈಸನ್ನ ಯಾವ ಥರ ಇಡಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಒಂದು ಪ್ರಾಡಕ್ಟ್ನು ಚೆನ್ನಾಗಿ ಅವರು ಸೇಲ್ ಮಾಡ್ಬೋದು. ಅವರ ಒಂದು ಮೆಡಿಕಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅವರು ಸೆಲ್ ಮಾಡ್ಬೋದು, ಒಳ್ಳೆ ಪ್ರಾಫಿಟ್ನ ಸಹಿತ ಅವ್ರು ಮಾಡ್ಬೋದು. ಆ್ಯಂಡ್ ರಿಲ್ಯಾಕ್ಸ್ ರೂಲ್ಸ್ ಆನ್ ಹೆಲ್ತ್ ಇನ್ಶೂರೆನ್ಸ್ ಮಾರ್ಕೆಟ್. ಸೊ ಅಂದರೆ ಗೌರ್ಮೆಂಟ ಒಂದು ಈ ಒಂದು ಸೆಕ್ಟರಲ್ಲಿ, ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಸೆಕ್ಟರಲ್ಲಿ ಗೌರ್ನಮೆಂಟ ಒಂದು ಇಂಟರ್ವೆನ್ಷನ್ ಏನಿದೆ ಅದು ಕಡಿಮೆ ಆಗಬಹುದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದಲ್ಲಿ ಬಂದರೆ. ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ ಟು ದಿ US ಹ್ಯಾವ್ ಗ್ರೋನ್ ಅಂಡರ್ ಬಿಡನ್ ರೀಚಿಂಗ್ ಅಪ್ರಾಕ್ಸಿಮೇಟ್ಲಿ $6.77 billion ಇನ್ FY23 ವಿತ್ ಕಂಪೌಂಡ್ ಆ್ಯನ್ಯಲ್ ಗ್ರೋತ್ ರೇಟ್ ಆಫ್ ಅರೌಂಡ್ 7%. ಅಂದರೆ CAGR ನೋಡೋದಾದರೆ FY23ಯಲ್ಲಿ 6.77% ಅಷ್ಟು ಒಂದು ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ ಆಗಿದೆ ಬಿಡನ್ ಅವರ ಸರ್ಕಾರದಲ್ಲಿ. ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪೋರ್ಟ್ ಟು ದಿ US ಗ್ರೂ ಎಟ್ ಅ ರೇಟ್ ಆಫ್ ಅಬೌಟ್ 6.2% ಇಯರ್ ಡ್ಯೂರಿಂಗ್ ಟ್ರಂಪ್ಸ್ ಟೈಮ್. ಸೊ ಇಲ್ಲಿ ನಾವು ಪರ್ಸೆಂಟೇಜಲ್ಲಿ ಎರಡರದ್ದು CAGR ನೋಡೋದಾದ್ರೆ ಅರೌಂಡ್ 6.27 ಅಂತಂದರೆ ಜಸ್ಟ್ 0.8% ಅಷ್ಟು ಒಂದು ಡಿಫ್ರೆನ್ಸ್ ನಮಗೆ ಕಾಣ್ತಿದೆ. ತುಂಬ ಮೇಜರ್ ಏನು ಡಿಫ್ರೆನ್ಸ್ ಇದರಲ್ಲಿ ಕಾಣ್ತಾ ಇಲ್ಲ. ಸೊ ಫ್ರೆಂಡ್ಸ್, ಈಗ ನಾವು ನೋಡಿದ ಏನು ಪಾಯಿಂಟ್ಸ್ಗಳೇನಿದ್ದಾವೆ ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ ಮತ್ತು ಡಿಫೆನ್ಸ್ನ ಬಗ್ಗೆ, ಟ್ರೇಡ್ ಪಾಲಿಸಿ, ಇಮಿಗ್ರೇಷನ್ ಪಾಲಿಸಿ ಬಗ್ಗೆ, ಅಂದರೆ ಇಲ್ಲಿ ನಾವು ಒಂದು 5 ವಿಷಯಗಳನ್ನು ನಾವು ಇಲ್ಲಿ ನೋಡಿದ್ದೀವಿ. ಸೊ ಈ 5 ವಿಷಯಗಳು ನೀವು ಒಂದು ಸಲ ಕೂತ್ಕೊಂಡು ಕ್ಲೀನಾಗಿ ನೀವು ಇದನ್ನು ಸ್ವಲ್ಪ ಓದಿ, ನೀವು ಕ್ಲೀನಾಗಿ ಇದನ್ನು ಕೂತ್ಕೊಂಡು ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಈ 5 ವಿಷಯಗಳಲ್ಲಿ ನಾವು ನೋಡಿದ್ದೇನು ಅಂತಂದರೆ, ಈ ಎರಡೂ ಗೌರ್ಮೆಂಟ್ ನೋಡೋದಾದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸರ್ಕಾರ ಬಂದರೆ ಸೊ ಜಿಯೋ ಪೊಲಿಟಿಕಲ್ಸ್ ಏನಿದೆ ಆ ಒಂದು ಸ್ವಲ್ಪ ಸ್ಟೇಬಲ್ ಆಗ್ಬೋದು. ಏನೋ ದೊಡ್ಡ ದೊಡ್ಡ ಇಶ್ಯೂಗಳು ಆಗದೇನೆ, ಈ ವಾರ್ತರ ಸಿಚುವೇಷನ್ ಬರ್ದೇನೆ ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ರೀತಿಯೇ ಕ್ರೂಡ್ ಆಯಿಲ್ ಪ್ರೈಸಸ್ಸು ಮತ್ತು ಡಿಫೆನ್ಸಲ್ಲಿ ಮತ್ತು ಟೆಕ್ನಾಲಜಿಲಿ ನಮ್ಮ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಂತು ಅಂತಂದರೆ ಒಂದು ಮಟ್ಟಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಲೆಟ್ಸ್ ನೋಡೋಣ. ಈಗ ಆಲ್ರೆಡಿ ಎಲೆಕ್ಷನ್ ನಡೆಯುತ್ತೆ 5ನೇ ತಾರೀಕಿಗೆ. ಸೊ ಏನು ಎಲೆಕ್ಷನ್ ಆಗುತ್ತೆ, ಯಾರು ಗೆಲ್ತಾರೆ, ಏನಾಗ್ತಾರೆ. ಸೊ ಯಾಕಂದರೆ ಹಿಂದಿನ ಭಾರತನೇ ಬೇರೆ, ಈಗಿರೋಂತಹ ಭಾರತನೇ ಬೇರೆ. ಅಷ್ಟು ಸುಲಭವಾಗಿ ನಮ್ಮ ದೇಶನ ನೆಗ್ಲೆಕ್ಟ್ ಮಾಡೋಂತಹ ಇದು ಅಲ್ಲ. ಸೊ ಯಾರೂ ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಯಾವುದೇ ಸರ್ಕಾರ ಬಂದ್ರೂ ನಮ್ಮನ್ನು ಜೊತೆಗೆ ತೊಗೊಂಡು ಹೋಗುವಂತಹ ಸರ್ಕಾರಗಳೇ ಬರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.